ರಾಜಕೀಯ ಒತ್ತಡದಿಂದ ಪೊಲೀಸ್ ಇಲಾಖೆ ನನ್ನ ಮೇಲೆ ಉದ್ದೇಶಪೂರ್ವಕ ಪ್ರಕರಣ ಮಾಡಿದೆ. ಡಿವೈಎಸ್ಪಿ ಗೀತಾ ಪಾಟೀಲ್ ಅಧಿಕಾರ ಇದೆ ಎಂದು ನನ್ನ ಮೇಲೆ ದ್ವೇಷ ತೀರಿಸಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ. ಸಿದ್ದಾಪುರ ಬಿಜೆಪಿ ಮಂಡಲ ಅಧ್ಯಕ್ಷ ತಿಮ್ಮಪ್ಪ ಮಡಿವಾಳ್ ರಾಜಕಾರಣ ಮಾಡಲಿ, ವಿರೋಧ ಪಕ್ಷದಲ್ಲಿ ಇರುವಾಗ ಖಂಡಿಸಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡಲಿ. ಒಬ್ಬರ ಮೇಲೆ ಅನಾವಶ್ಯಕವಾಗಿ ಸುಳ್ಳು ಹೇಳಿದರೆ ನಾವು ಅದನ್ನು ಸಹಿಸಿಕೊಂಡು ಇರಲು ಆಗುವುದಿಲ್ಲ. ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತೇನೆ ಎಂದು ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ಮನ್ಮನೆ ಹೇಳಿದರು. ಅವರು ಸಿದ್ದಾಪುರದಲ್ಲಿ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಬಿಜೆಪಿ ಮಂಡಲದ ವತಿಯಿಂದ ಇತ್ತೀಚೆಗೆ ಮಾಡಿದ ಸುದ್ದಿಗೋಷ್ಠಿಗೆ ಪ್ರತಿಕ್ರಿಯೆ ನೀಡಿದರು. ಪೊಲೀಸ್ ಇಲಾಖೆ ಬಿಜೆಪಿಯವರ ನಿರ್ದೇಶನದಂತೆ ಕೆಲಸ ಮಾಡುತ್ತಿದೆ. ಆಡಳಿತ ಪಕ್ಷವಾದರೂ ನಮಗೆ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಲಾಗದಂತಹ ಪರಿಸ್ಥಿತಿ ಇದೆ. ಮರಳು, ಕಲ್ಲು ಅವರಿಂದ ಮಾಮೂಲು ವಸೂಲಿ ಮಾಡಿ ಪೊಲೀಸ್ ಇಲಾಖೆ ಲೂಟಿ ಮಾಡುತ್ತಿದೆ ಎಂದು ಆರೋಪಿಸಿದರು. ಆಯೋಗಕ್ಕೆ ಐಜಿಗೆ ಎಲ್ಲ ಬರೀತಾನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಅಂದ್ರೆ ರಾಜಕೀಯ ಒತ್ತಡದಿಂದ ನನ್ನ ಮೇಲೆ ಉದ್ದೇಶಪೂರ್ವಕವಾಗಿ ಪೊಲೀಸ್ ಇಲಾಖೆ ಕೇಸ್ ಮಾಡಿದೆ ಅಂತ. ಈ ದಾಖಲೆ ಕೊಟ್ಟವ್ರು ಯಾರು? ನಾನಲ್ಲ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ದಾಖಲೆ ಕೊಟ್ಟು ಎಫ್ಐಆರ್ ಮಾಡಿಸೋಕೆ ಕಾರಣ ಆದವರು ಪೊಲೀಸ್ ಇಲಾಖೆ, ಸೈಬರ್ ಕ್ರೈಮ್. ಈ ಎಮ್ಮ ಹೇಳ್ತದೆ ಗೀತಾ ಪಾಟೀಲ್, ನಮಗೆ ಪ್ರದೀಪ್ ಹೆಗ್ಡೆ ಮತ್ತೆ ನಿಮ್ಮ ಕೇಸಿಂದ ನಮ್ಗೆ ಎಷ್ಟು ಕಿರಿಕಿರಿ ಆಗ್ತಾ ಇದೆ ಇಡೀ ಡಿಪಾರ್ಟ್ಮೆಂಟ್ ಅಂದ್ರೆ ನನ್ನನ್ನು ಟಾರ್ಗೆಟ್ ಮಾಡೋದು ಗೊತ್ತಾಗುತ್ತಲ್ಲ ನಿಮಗೆಲ್ಲ. ಈ ರೀತಿ ಗೀತಾ ಪಾಟೀಲ್ ಅವರು ದ್ವೇಷ ರಾಜಕಾರಣವನ್ನು ಅಥವಾ ದ್ವೇಷ ತೀರಿಸಿಕೊಳ್ಳುವಂಥ ಕೆಲಸವನ್ನು ಅವರ ಅಧಿಕಾರ ಇದೆ ಅಂತೇಳಿ ನಮ್ಮ ಮೇಲೆ ದರ್ಪ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರ ವಿರುದ್ಧನೂ ಕೂಡ ನಾನು ಇನ್ನೊಂದು ವಾರದಲ್ಲಿ ಈ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಏನಾಗ್ತಾ ಇದೆ ಮತ್ತು ಗೀತಾ ಪಾಟೀಲ್ ಅವರಿಗೆ ಎಷ್ಟು ಮಾಮೂಲಿ ಹೋಗ್ತಾ ಇದೆ ಅದನ್ನೆಲ್ಲ ಬಹಿರಂಗಪಡಿಸ್ತೇವೆ. ಆದ್ದರಿಂದ ಇವತ್ತು ತಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ, ಸತ್ಯವನ್ನು ಬಿತ್ತನೆ ಮಾಡಿ. ಯಾವುದೇ ಟಿವಿಗಳಾಗಲಿ ಮಾಧ್ಯಮಗಳಾಗಲಿ ಸುಳ್ಳನ್ನು ಒಬ್ಬ ವ್ಯಕ್ತಿ ಮೇಲೆ ಅಪಪ್ರಚಾರ ಮಾಡಿದರೆ ಮಾನನಷ್ಟ ಮೊಕದ್ದಮೆ ಕೇಸನ್ನು ಹಾಕಬೇಕಾಗುತ್ತೆ. ನಾನು ಕೂಡ ತಿಮ್ಮಪ್ಪ ಮಡಿವಾಳ್ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸನ್ನು ಹಾಕ್ತೀನಿ. ಮುಂದಿನ ದಿವಸದಲ್ಲಿ ಅವನ ವಿರುದ್ಧ ಏನು ಕಾನೂನಲ್ಲಿ ಹೋರಾಟ ಮಾಡಲಿಕ್ಕಾಗುತ್ತೆ ಅಥವಾ ಅವನಿಗೆ ಯಾವ ರೀತಿ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿ ಅವನಿಗೆ ಯಾವ ರೀತಿ ಶಿಕ್ಷೆ ಪಡಿಸ್ಬೇಕಾಗುತ್ತೆ ಅದನ್ನು ಮಾಡ್ತೀನಿ. ಇದು ಲಾಸ್ಟ್ ವಾರ್ನಿಂಗ್ ಅವನಿಗೆ. ಇನ್ನು ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಅವನು ರಾಜಕಾರಣ ಮಾಡಲಿ, ವಿರೋಧ ಪಕ್ಷದಾಗಿರ್ಬೇಕಾದ್ರೆ ಅವ್ನು ರಾಜಕಾರಣ ಮಾಡಬೇಕು, ರಾಜಕಾರಣ ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡಿ. ಅನಾವಶ್ಯಕವಾಗಿ ಒಬ್ಬರ ಮೇಲೆ ಸುಳ್ಳು ಹೇಳಿದರೆ ನಾವು ಅದನ್ನು ಸಹಿಸ್ಕೊಂಡಿರ್ಲಿಕ್ಕಾಗಲ್ಲ. ತಕ್ಷಣ ಅವನ ಮೇಲೆ ಪೊಲೀಸ್ ಇಲಾಖೆ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು ಅವನನ್ನು ಬಂಧಿಸಬೇಕು. ಈ ರೀತಿ ಅವಹೇಳನಕಾರಕವಾಗಿ ಪತ್ರಿಕಾಗೋಷ್ಠಿ ಮಾಡೋದು, ಸುಳ್ಳು ಆರೋಪ ಮಾಡೋದು, ಇದನ್ನು ತಕ್ಷಣ ಪೊಲೀಸ್ ಇಲಾಖೆ ಸುಮೋಟೋ ಕೇಸನ್ನು ದಾಖಲು ಮಾಡಿ ಅವನನ್ನು ಬಂಧಿಸಬೇಕು. ನಾನು ಕೂಡ ಈಗಾಗಲೇ ವಕೀಲರ ಜೊತೆ ಮಾತಾಡಿದ್ದೀನಿ. ಅಲ್ಲಿ ಕಾನೂನು ಪ್ರಕಾರ ಏನೇನು ಮಾಡಬೇಕು ಅದನ್ನು ಮಾಡ್ತೀವಿ. ತಮ್ಮೆಲ್ಲರಿಗೂ ನಮಸ್ಕಾರ. ಪೊಲೀಸ್ ಇಲಾಖೆ ಬಿಜೆಪಿ ಅವರ ನಿರ್ದೇಶನದಂತೆ ನಡೀತಾ ಇದೆ. ಈಗ ಉದಾಹರಣೆ ಹೇಳ್ತೀನಿ ನಿಮಗೆ. ಇದ್ದಾನೆ ಸ್ಥಿತಿಯಲ್ಲಿ ಇದೀವಿ ನಾವು. ನಮ್ಮನ್ನೇ ನಾವು ರಕ್ಷಣೆ ನಾಚಿಕೆ ಆಗ್ಬೇಕು. ನಮ್ಗೆ ನಾಚಿಕೆ ಆಗ್ತಾ ಇದೆ. ನಾನು ಆಡಳಿತ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ನನ್ನನ್ನೇ ನಾನು ರಕ್ಷಣೆ ಮಾಡ್ಕೊಳ್ಳೋಕೆ ಅಕ್ರಮ ದಂಧೆಗಳ ವಿರುದ್ಧ ಬಿಜೆಪಿ ಅವರು ಮಾತಾಡಲ್ಲ. ವಿರೋಧ ಪಕ್ಷದ ಏನ್ ಕೆಲಸ? ವಿರೋಧ ಪಕ್ಷದ ಕೆಲಸ ಏನು? ಅಕ್ರಮ ದಂಧೆಗಳು ಏನಾಗ್ತವೆ ಅದನ್ನ ಕಂಪ್ಲೇಂಟ್ ಕೊಡ್ಲಿ ಅವ್ರು ಹೋಗಿ, ಆಮೇಲೆ ಅದನ್ನ ರೈಡ್ ಮಾಡಿಸ್ಲಿ. ಇವತ್ತು ಏನು ಅಂದ್ರೆ ಅಕ್ರಮ ದಂಧೆಗಳು ಎಲ್ಲೆಲ್ಲಿ ನಡೀತವೆ, ಏನು ಸೆಂಡ ಮಾಡ್ತಾರೆ ಅಕ್ರಮ ಅಂಗಡಿಯಲ್ಲಿ, ಆಮೇಲೆ ಓಸಿ ನಡೀತಾ ಇದೆ, ಆಮೇಲೆ ಮರಳುಗಾಡಿ ಮಾಮೂಲಿ ತಗೊಳ್ತಾ ಇದ್ದಾರೆ, ಕಲ್ಲುಗಾಡಿ ತಗೊಳ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಲೂಟಿ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ. ಅದ್ರ ವಿರುದ್ಧ ಧ್ವನಿ ಎತ್ತಲಿ ಇವರು ಅಸಿಸ್ಟ್ಮೆಂಟು. ಈಗ ನಾನು ಅದನ್ನು ಪ್ರಶ್ನೆ ಮಾಡ್ತೀನಿ ಅಂತೇಳಿ ನನ್ನ ಮೇಲೆ ಒಂದು ಪಟ್ಟಿನೇ ರೆಡಿ ಮಾಡಿದ್ದಾರೆ ಪೊಲೀಸ್ ಇಲಾಖೆ. ಅದಕ್ಕೆ ನಾನು ಅದ್ರ ವಿರುದ್ಧ ಒಂದು ವಾರದಲ್ಲಿ ಕರೆ ಕೊಡ್ತೀನಿ. ಪಕ್ಷಾತೀತವಾಗಿ ಮತ್ತು ಎಲ್ಲ ಸಂಘಟನೆಗಳು ನಮ್ಮನ್ನು ಬೆಂಬಲಿಸಬೇಕು ಅಂತ ಕರೆ ಕೊಟ್ಟು ಎಲ್ಲರಿಗೂ ಫೋನ್ ಮಾಡಿ ಒಂದು 500ಕ್ಕೂ ಹೆಚ್ಚು ಜನ ಸೇರಿಸಿ ತಾಲೂಕಲ್ಲಿ ಪ್ರತಿಭಟನೆ ಮಾಡಿ ಎಲ್ಲ. ನಾನು ಬೇರೆ ಇಲಾಖೆಯ ಟಾರ್ಗೆಟ್ ಮಾಡ್ತಾ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ಏನು ಅಕ್ರಮ ಇದ್ದಾವೆ ಅವನನ್ನು ಸರ್ಕಾರದ ಗಮನಕ್ಕೆ ತಂದು ನಾನು MLAರಿಗೂ ಹೇಳಿದ್ದೀನಿ, ನಮ್ಮ ಶಾಸಕರಿಗೂ ಕೂಡ ಹೇಳಿದ್ದೀನಿ ಈ ರೀತಿ ಘಟನೆಗಳು ನಡೀತಾ ಇದ್ದಾವೆ ಅಂತ. ಮತ್ತೆ ಮೊನ್ನೆ DYSP ಮಾಡಿದ ಕೆಲಸನೂ ಕೂಡ ಹೇಳಿದ್ದೀನಿ ಅವರಿಗೆ. ನಾನು ಈ ಥರ ನಡೀತಾ ಇರೋ ನಾನು ಬಯಲಿಗೆ ಹೇಳ್ತೀನಿ ಅಂತ. ಆಯ್ತು, ನಿನ್ನ ಕೆಲಸ ನೀನು ಮಾಡು ಅಂತ ಹೇಳಿದರು. ಪ್ರಶ್ನೆನೇ ಇಲ್ಲ. ನಾನು ಸಹಾಯಕರಾಗಿದ್ದೀನಿ. ಈ ತಾಲೂಕಿನ ಜನತೆಗೆ ನಾವೇನು ಭರವಸೆಗಳನ್ನು ಕೊಟ್ಟಿದ್ದೀವಿ ಎಲೆಕ್ಷನ್ ಸಂದರ್ಭದಲ್ಲಿ ಅದನ್ನು ಪೂರೈಸೋಕ್ಕಾಗ್ತಾ ಇಲ್ಲ. ಜನಗಳಿಗೆ ಯಾವುದೇ ಕಾರ್ಯಕರ್ತರಿಗಾಗಲಿ ಲೀಡರ್ಸಿಗಾಗಲಿ ಹೆಲ್ಪ್ ಮಾಡೋಕೆ ಆಗ್ತಾ ಇಲ್ಲ. ನಾವು ಅಸಹಾಯಕರಾಗಿದ್ದೀವಿ. ಅದೆಲ್ಲ ತಮಗೆಲ್ಲ ಗೊತ್ತಿದೆ, ಅದನ್ನು ಹೇಳ್ಕೊಳಕ್ಕಾಗಲ್ಲ. ವೀಕ್ಷಕ ಮಹಾಪ್ರಭುಗಳೇ,
ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.